ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ನಿರೂಪಣೆಯ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಬಿಡದಿಯ ಕೈಗಾರಿಕಾ ಪ್ರದೇಶದಲ್ಲಿ ಇದ್ದಂತಹ ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನ ಜಡಿಯಲಾಗಿದೆ. ಹಾಗಾದ್ರೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನಾಯ್ತು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಎರಡೇ ವಾರಕ್ಕೆ ದೊಡ್ಡ ಮನೆ ಆಟಕ್ಕೆ ಬ್ರೇಕ್. ಬಿಗ್ ಬಾಸ್ ನಡೆಯುತ್ತಿದ್ದ ಜಾಲಿವುಡ್ ಪಾರ್ಕ್ ಸೀಸ್. ಬಿಗ್ ಬಾಸ್ ನಿಂದ ಹೊರಗೆ ಬಂದ ಸ್ಪರ್ಧಿಗಳು. ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ನಿರೂಪಣೆಯ ಕನ್ನಡ ಕಿರುತೆರೆಯ ಅತಿ ದೊಡ್ಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ರ ಆಟ ಆರಂಭವಾಗಿ ಎರಡೇ ವಾರಕ್ಕೆ ಬ್ರೇಕ್ ಬಿದ್ದಿದೆ. ಬಿಗ್ ಬಾಸ್ ಶೋ ನಡೆಯುತ್ತಿದ್ದ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿಯಲಾಗಿದೆ. ಜಲ ಕಾಯ್ದೆ, ವಾಯು ಕಾಯ್ದೆ ಅಡಿ ಅನುಮತಿ ಪಡೆಯದೆ ಕಾರ್ಯಾಚರಣೆ ಮಾಡುತ್ತಿರುವ ಹಿನ್ನೆಲೆ ಮಾಲಿನ್ಯ ಇಲಾಖೆ ನೋಟಿಸ್ ನೀಡಿದ ಬೆನ್ನಲ್ಲೇ ತಾಲೂಕು ಆಡಳಿತ ಬೀಗ ಜಡಿದಿದೆ. ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದ ದೊಡ್ಡಮನೆ ಅರಮನೆ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಬಿಗ್ ಬಾಸ್ ಶೋ ನಡೆಯುತ್ತಿದ್ದ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದ ಹಿನ್ನೆಲೆ ಎಲ್ಲಾ ಸ್ಪರ್ಧಿಗಳನ್ನು ಹೊರ ಕಳಿಸಲಾಯಿತು. ಬಿಗ್ ಬಾಸ್ ಸ್ಪರ್ಧಿಗಳಾದ ಕಾವ್ಯ, ಗಿಲ್ಲಿ ನಟ, ಡಾಕ್ ಸತೀಶ್, ಚಂದ್ರಪ್ರಭಾ, ಅಭಿಷೇಕ್, ಅಶ್ವಿನಿ, ಮಂಜುಭಾಷಿಣಿ, ರಾಶಿಕಾ, ಕಾಕರೋಚ್ ಸುಧಿ, ಮಲ್ಲಮ್ಮ, ಜಾಹ್ನವಿ, ಧನುಷ್ ಗೌಡ, ಧ್ರುವಂತ್, ಅಶ್ವಿನಿ ಗೌಡ ಸೇರಿ ಎಲ್ಲಾ ಸ್ಪರ್ಧಿಗಳು ಬಿಗ್ ಮನೆಯಿಂದ ಹೊರಬಂದರು. ಒಳಗೆ ಏನಾಗ್ತಿದೆ, ಯಾಕೆ ನಮ್ಮನ್ನ ಇದ್ದಕ್ಕಿದ್ದಂತೆ ಹೊರ ಕಳಿಸ್ತಿದ್ದಾರೆ ಎಂದು ಗೊತ್ತಾಗದೆ ಗೊಂದಲದಲ್ಲೇ ಸ್ಪರ್ಧಿಗಳೆಲ್ಲ ಹೊರಬಂದರು. ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ಗೆ ಸುಳ್ಳು ಹೇಳಿದ್ಯಾ ಜಾಲಿವುಡ್? ಪಿಸಿಬಿ ನೋಟಿಸ್. ಇತರೆ ವಿಚಾರ ಗೌಪ್ಯವಾಗಿರಿಸಿದ್ದ ಜಾಲಿವುಡ್ ಎಡವಟ್ಟು. 2 ದಿನ ಬಿಗ್ ಬಾಸ್ ಚಿತ್ರೀಕರಣ ಸ್ಥಗಿತ. ಇನ್ನು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದ್ದೇ ಜಾಲಿವುಡ್ ಸ್ಟುಡಿಯೋಸ್ನ ಈ ಹುಂಬುತನ ಎನ್ನಲಾಗಿದೆ. ಬಿಗ್ ಬಾಸ್ ಸೀಸನ್ 12 ನಡೆಸುವ ಜಾಗದಲ್ಲಿ ಎಲ್ಲಾ ರೀತಿಯ ಅನುಮತಿ ಪಡೆಯಬೇಕಾಗಿರುತ್ತೆ. ಆದರೆ ಜಾಲಿವುಡ್ನ ಕಳ್ಳಾಟ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗಿಲ್ಲ. ಪಿಸಿಬಿ ನೋಟಿಸ್, ಕರೆಂಟ್ ಕಟ್ ಇನ್ನಿತರೆ ವಿಚಾರಗಳ ಬಗ್ಗೆ ಬಿಗ್ ಬಾಸ್ ಆಡಳಿತ ಮಂಡಳಿಗೆ ಮಾಹಿತಿಯೇ ನೀಡಿಲ್ಲವಂತೆ. ಇಷ್ಟೆಲ್ಲ ವಿಚಾರಗಳನ್ನು ಗೌಪ್ಯವಾಗಿರಿಸಿಕೊಂಡು ಎಡವಟ್ಟು ಮಾಡಿದ್ದಕ್ಕೆ 2 ದಿನಗಳ ಕಾಲ ಬಿಗ್ ಬಾಸ್ ಚಿತ್ರೀಕರಣ ಸ್ಥಗಿತವಾಗಿದೆ. ಇದಕ್ಕೆ ಕಾರಣವಾದ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಬಿಗ್ ಬಾಸ್ ನೀಗಿ ಕೆಂಡವಾಗಿದೆ. ಎಲ್ಲ ಅನುಮತಿ ಇದೆ ಎಂದು ಜಾಲಿವುಡ್ ಸುಳ್ಳು ಹೇಳಿದೆ. ನಿನ್ನೆ ಪೊಲೀಸರು ಬರುವವರೆಗೆ ದೊಡ್ಡಮನೆ ಟೀಮ್ಗೆ ಮಾಹಿತಿ ಇಲ್ಲವಾಗಿದೆ. ಹೀಗಾಗಿ ಇವರು ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಮುಂಬರುವ ಎಪಿಸೋಡ್ಗಳಿಗೆ ತೊಂದರೆ ಆಗ್ತಿದೆ. ಹೀಗಾಗಿ ಜಾಲಿವುಡ್ ವಿರುದ್ಧ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. 2 ವಾರದ ಪರಿಶ್ರಮ ವ್ಯರ್ಥವಾಯಿತೆಂದು ಅಸಮಾಧಾನಗೊಂಡಿದ್ದಾರೆ. ನಾವು ನೋಟಿಸ್ ಕೊಟ್ಟಿರೋದು ಜಾಲಿವುಡ್ಗೆ. ಬಿಗ್ ಬಾಸ್ ಶೋ ಬಗ್ಗೆ ನಮಗೆ ಗೊತ್ತಿಲ್ಲ. ಕಾಲಾವಕಾಶ ಕೋರಿ ನಮಗೆ ಮನವಿ ಸಲ್ಲಿಸಿಲ್ಲ. ಇನ್ನು ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿದ ವಿಚಾರವಾಗಿ ಮಾತನಾಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ನಾವು ಜಾಲಿವುಡ್ ಸ್ಟುಡಿಯೋಗೆ ನೋಟಿಸ್ ಕೊಟ್ಟಿರೋದು. ನಮಗೆ ಬಿಗ್ ಬಾಸ್ ಶೋಗೂ ಇದಕ್ಕೂ ಸಂಬಂಧ ಇಲ್ಲ. ರೂಲ್ಸ್ ಬ್ರೇಕ್ ಹಿನ್ನೆಲೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಆದರೆ ನೋಟಿಸ್ ಕೊಟ್ಟಾಗಲೂ ಸ್ಪಂದಿಸಿಲ್ಲ. 10 ದಿನದ ಕಾಲಾವಕಾಶ ಕೊಡುವ ಬಗ್ಗೆ ನಾವು ತೀರ್ಮಾನ ಮಾಡಿಲ್ಲ. ಜಿಲ್ಲಾಡಳಿತ ನಮ್ಮ ಆದೇಶವನ್ನು ಪಾಲಿಸುತ್ತಿದೆ. ಮುಂದಿನ ನಿರ್ಧಾರ ನಾವೇ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಈ ಹೇಳಿಕೆಗಳು ಅಥವಾ ಈ ಅವಕಾಶಗಳನ್ನ ನಾವಿನ್ನೂ ತೀರ್ಮಾನನೇ ಮಾಡಿಲ್ಲ. ರೀಚ್ ಆದ್ಮೇಲೆ ನಾನು ನಿರ್ಣಯ ಕೈಗೊಳ್ಳೋದು ಅಬೆನ್ಸ್ ಅಲ್ಲಿ ಇಡಬೇಕು, ಅವಕಾಶ ಇದೆ. ಒಂದಷ್ಟು ದಿನ ಇನ್ನೂ ಅವ್ರು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಡೋಕೆ ಅವಕಾಶ ಇದೆ ಕಾನೂನಲ್ಲಿ. ಸೆಪ್ಟೆಂಬರ್ 16ಕ್ಕೆ ನಾವು ಅದನ್ನು ನಿರ್ಣಯಿಸಿದ್ದೀವಿ. ಕ್ಲೋಸರ್ ಆರ್ಡರ್ನ ಇಶ್ಯೂ ಮಾಡೋದು 6ನೇ ತಾರೀಕು. ಜಸ್ಟ್ ಇಮ್ಯಾಜಿನ್, ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯೂ ಅಲ್ಲ. ಬಿಗ್ ಬಾಸ್ ಅವ್ರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ. ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್. ಕಾಯ್ದೆ ಅಡಿನಲ್ಲಿ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೇವೆ. ಕ್ಲೋಸರ್ ಆರ್ಡರ್ ಅಂತಾರೆ, ಪರ್ಮನೆಂಟ್ ಕ್ಲೋಸರ್ ಆಗಲ್ಲ. ಅದು ಟೆಂಪರರಿ ಅಂತಾನೂ ಅಲ್ಲ. ಅವರು ಸರಿಪಡಿಸ್ಕೊಂಡ್ರೆ ಎನ್ವೈರನ್ಮೆಂಟಲ್ ಕಾಂಪನ್ಸೇಷನ್ ಕಟ್ಟಿ